ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಿಮ್ಗೂ ಕೂಡ ಯಾವತ್ತಾದ್ರೂ ಈ ರೀತಿಯ ಅನುಭವ ಆಗಿದೆಯಾ? ಒಂದು ಚಿಕ್ಕ ನಿರ್ಣಯ ತೆಗೆದುಕೊಳ್ಬೇಕು ಅಂತಂದ್ರೆ ಮನಸ್ಸು ನೂರಾರು ವಿಚಾರಗಳನ್ನ ರಚನೆ ಮಾಡಿ ಗೊಂದಲಕ್ಕೀಡಾಗೋದು. ಸರಿಯಾ ತಪ್ಪ, ಹೋಗ್ಲಾ ಬೇಡ್ವಾ, ಮಾಡ್ಲಾ ಅಥವಾ ಮಾಡ್ಬಾರ್ದಾ, ಇದು ಸತ್ಯನಾ ಅಥವಾ ಸುಳ್ಳ, ಈ ರೀತಿ ಅನೇಕ ಗೊಂದಲಗಳಿಗೆ ಈಡಾಗಿ ಇಡೀ ದಿನ ವ್ಯರ್ಥವಾಗಿ ಕಳೆದದ್ದು, ಕೊನೆಗೆ ಯಾವ ನಿರ್ಣಯನೂ ತೆಗೆದುಕೊಳ್ಳದೆ ಇರೋದು. ಇಂತಹ ಅನೇಕ ಗೊಂದಲಗಳಿಂದ ಹೊರಗಡೆ ಬರೋದು ಹೇಗೆ? ನಮ್ಮ ಅಂತರಂಗದ ಧ್ವನಿಯನ್ನ ಗುರುತಿಸೋದು ಹೇಗೆ? ಸರಿಯಾದ ನಿರ್ಣಯವನ್ನ ಹೇಗೆ ಕೈಗೊಳ್ಳಬೇಕು? ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಿರ್ಣಯ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಆದ್ರೆ ಇದು ನಮ್ಮ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸ್ತಾ ಇದೆ. ಇಂದು ನಾವು ತೆಗೆದುಕೊಳ್ಳುವಂತಹ ಸರಿಯಾದ ನಿರ್ಣಯ ನಮ್ಮ ಸಮೃದ್ಧ ಜೀವನಕ್ಕೆ ಒಂದು ಫೌಂಡೇಶನ್, ಅಡಿಪಾಯ ಇದ್ದಂತೆ. ನಮ್ಮ ಎಲ್ಲಾ ನಿರ್ಣಯಗಳನ್ನ ಯಾರ ಮೇಲೆ ಕೂಡ ಆಧಾರಿತ ಆಗದೆ ನಾವೇ ಸ್ವಂತವಾಗಿ ತೆಗೆದುಕೊಳ್ತಾ ಇದೀವಿ ಅಂತಂದ್ರೆ ಒಂದು ಸ್ವತಂತ್ರತೆಯ ಅನುಭವವನ್ನ ನಾವು ಮಾಡ್ತೇವೆ. ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ತಾ ಇದೀವಿ ಅಂತಂದ್ರೆ ಇನ್ನೊಬ್ರು ಕೂಡ ನಮ್ಗೆ ಬೆಲೆ ಕೊಡ್ತಾರೆ, ನಮ್ಮ ಸಲಹೆಗಾಗಿ ಕಾಯ್ತಾರೆ. ಒಬ್ಬ ಶಿಷ್ಯ ತಮ್ಮ ಗುರುಗಳಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ, ಗುರುಗಳೇ, ನನ್ ಮುಂದೆ 2 ದಾರಿ ಇದಾವೆ, ಆದ್ರೆ ಯಾವ ದಾರಿ ಸರಿ ಇದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಗುರುಗಳು ಹೇಳ್ತಾರೆ, ದಾರಿ ಯಾವ್ದಾದ್ರೇನು, ನೀನ್ ದೃಢವಾಗಿ ಮುಂದೆ ನಡೀತಾ ಹೋಗು. ದಾರಿ ತಪ್ಪಾಗಿತ್ತು ಅಂತಂದ್ರೆ ಅನುಭವ ಪಡಿತೀಯ, ಒಂದು ಕಲಿಯೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ದಾರಿ ಸರಿ ಇತ್ತು ಅಂತಂದ್ರೆ ನಿನ್ನ ಗುರಿಯನ್ನ ನೀನು ಹೋಗಿ ತಲುಪ್ತೀಯ ಅಂತ ಹೇಳ್ತಾರೆ. ಈ ಎರಡರ ಮಧ್ಯೆ ನೀನು ಅಲ್ಲೇ ನಿಂತ್ಕೊಂಡು ಗೊಂದಲಕ್ಕೀಡಾದೆ ಮುಂದೆ ನಡೀಲಿಲ್ಲ ಅಂತಂದ್ರೆ ಅದೇ ನೀನು ಮಾಡುವಂತಹ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೀಗೆ ನಮ್ಮ ಜೀವನದಲ್ಲಿ ಕೂಡ ದಿನಾಲು 10 ನಿರ್ಣಯಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಯಾವುದು ನಮ್ಗೆ ಸರಿ ಅಂತ ಅನಿಸ್ತಾ ಇದೆ, ಒಂದು ಮಾರ್ಗವನ್ನ ನಾವು ಆಯ್ಕೆ ಮಾಡ್ಕೊಂಡು ಮುಂದೆ ದೃಢವಾಗಿ ನಡೆದ್ವಿ ಅಂತಂದ್ರೆ ಕಲೀಲಿಕ್ಕೆ ಹಲವಾರು ಅವಕಾಶಗಳು ಸಿಗ್ತವೆ, ಅನುಭವಗಳನ್ನ ನಾವು ಪಡಿತೇವೆ. ಅಥವಾ ಆ ನಿರ್ಣಯ ಸರಿಯಾಗಿತ್ತು ಅಂತಂದ್ರೆ ನಮ್ಮ ಗುರಿಯನ್ನ, ನಮ್ಮ ಕೆಲಸವನ್ನ ಸಫಲತಾ ಪೂರ್ವಕವಾಗಿ ನಾವು ಮಾಡಿ ಮುಗಿಸ್ತೇವೆ. ಸೊ ಆದ್ರಿಂದ ಇವತ್ತಿನ ನಿರ್ಣಯ ನಮ್ಮ ನಾಳೆಯ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾ ಇದೆ. ಒಬ್ಬ ಶಿಲ್ಪಿಕಾರ 2 ಶಿಲೆಗಳನ್ನ ತೆಗೆದುಕೊಂಡು ಬರ್ತಾರೆ. ಮೊದಲನೇ ಶಿಲೆಯನ್ನ ಕೆತ್ತನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಉಳಿಪೆಟ್ಟು ಕೊಡ್ತಾರೆ. ಆಗ ಮೊದಲನೇ ಕಲ್ಲು ಜೋರಾಗಿ ಕೂಗುತ್ತೆ, ನನ್ಗೆ ಹೊಡಿಬೇಡಿ, ನೋವು ಆಗ್ತಾ ಇದೆ, ನನ್ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು. ಆಗ ಶಿಲ್ಪಿಕಾರ ಆ ಬಂಡೆಯನ್ನ ತೆಗೆದ್ಬಿಟ್ಟು, ಆ ಕಲ್ಲನ್ನ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, ಪಕ್ಕಕ್ಕಿಡ್ತಾರೆ. 2ನೇ ಶಿಲೆಯನ್ನ ತಂದ್ಬಿಟ್ಟು ಉಳಿಪೆಟ್ಟನ್ನ ಕೊಡ್ತಾರೆ, ಅಂದ್ರೆ ಕೆತ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆ 2ನೇ ಕಲ್ಲು ಸಹನೆ ಮಾಡ್ಕೊಂಡ್ಬಿಟ್ಟು ಇರುತ್ತೆ, ಸುಮ್ನೆ ಶಾಂತವಾಗಿರುತ್ತೆ. ಆಗ ಶಿಲ್ಪಿಕಾರ ಒಂದು ಸುಂದರವಾದ ಮೂರ್ತಿಯನ್ನ ಆ ಶಿಲೆಯಲ್ಲಿ ಕೆತ್ತನೆ ಮಾಡ್ತಾರೆ. ಆ ಸುಂದರವಾದ ಮೂರ್ತಿಯನ್ನ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ಲಾಗುತ್ತೆ. ಸೊ ಎಲ್ಲರೂ ಕೂಡ ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಆ ಮೊದಲನೇ ಶಿಲೆಯನ್ನ ತಂದ್ಬಿಟ್ಟು ಮೆಟ್ಟಿಲಿಗೆ ಹಾಕ್ತಾರೆ. ಅಂತಂದ್ರೆ ನಾವು ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರ ನಮ್ಮ ಭವಿಷ್ಯದಲ್ಲಿ ನಮ್ಮನ್ನ ಪೂಜನೀಯರನ್ನಾಗಿ ಆದ್ರೂ ಮಾಡುತ್ತೆ, ಅಥವಾ ಆ ರೀತಿ ಮೆಟ್ಟಲನ್ನಾಗಿ ಆದ್ರೂ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿರ್ಣಯ ತೆಗೆದುಕೊಳ್ಳೋದನ್ನ ನಾವು ಬಹಳ ಸಹಜವಾಗಿ ಪರಿಗಣಿಸ್ತೆ, ಇದು ನಮ್ಮ ಭವಿಷ್ಯದ ಅಡಿಪಾಯ ಆಗಿದೆ, ಭವಿಷ್ಯವನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥಪೂರ್ಣವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡ್ವಿ ಅಂತಂದ್ರೆ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ. ನಮ್ಮ ವರ್ತಮಾನದ ಜೀವನನೂ ಕೂಡ ನಾವು ಹಿಂದೆ ಮಾಡಿರುವಂತಹ ನಿರ್ಧಾರಗಳ ಆಧಾರದ ಮೇಲೆನೆ ನಿರ್ಮಾಣ ಆಗಿದೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ನಿರ್ಣಯ ಮಾಡ್ಬೇಕು ಅಂತಂದ್ರೆ 3 ಮಾತನ್ನ ಅವಶ್ಯವಾಗಿ ನೆನ್ಪಿಟ್ಕೊಳ್ಳಿ. ಏನು ಅಂತಂದ್ರೆ, ಈ ನಿರ್ಣಯದಿಂದ, ಮೊದಲನೇ ಮಾತು, ಈ ನಿರ್ಣಯದಿಂದ ನನ್ಗೆ ಖುಷಿ ಆಗ್ತಾ ಇದೆಯಾ, ಲಾಭ ಆಗ್ತಾ ಇದೆಯಾ, ಸೊ ಇದು ನನ್ನ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯವನ್ನ ತಂದು ಕೊಡ್ತಾ ಇದೆಯಾ, ಈ ಪ್ರಶ್ನೆಯನ್ನ ಅವಶ್ಯವಾಗಿ ಕೇಳ್ಕೊಳ್ಬೇಕಾಗಿದೆ. 2ನೇ ಪ್ರಶ್ನೆ, ನನ್ನ ಈ ನಿರ್ಣಯದಿಂದ ಯಾರಿಗೂ ಕೂಡ ದುಃಖ ಅಂತೂ ಆಗ್ತಾ ಇಲ್ಲ ಅಲ್ವಾ, ಯಾರಿಗೂ ಕೂಡ ಅನ್ಯಾಯ ಅಂತ ಆಗ್ತಾ ಇಲ್ಲ ಅಲ್ವಾ, ಈ 2ನೇ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗಿದೆ. 3ನೇ ಪ್ರಶ್ನೆ, ಈ ನನ್ನ ನಿರ್ಣಯ ತಾತ್ಕಾಲಿಕವಾದ ಖುಷಿಯನ್ನು ಕೊಡ್ತಾ ಇದೆಯಾ, ಈಗ ಮಾತ್ರ ಖುಷಿ ಕೊಡ್ತಾ ಇದೆಯಾ, ಆಮೇಲೆ ಇದು ನೋವನ್ನ ತಂದು ಕೊಡುತ್ತಾ, ದೀರ್ಘಕಾಲದ ಖುಷಿ ಇದ್ರಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಅವಶ್ಯವಾಗಿ ಈ 3 ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಬೇಕಾಗಿದೆ. ಸೊ ಹಾಗಿದ್ರೆ ನಮ್ಮ ಸರಿಯಾದ ನಿರ್ಣಯ ನಾವು ಇವತ್ತು ಮಾಡ್ಲಿಲ್ಲ ಅಂತಂದ್ರೆ ಏನೇನೆಲ್ಲ ಹಾನಿಗಳಿದಾವೆ? ಸರಿಯಾದ ನಿರ್ಣಯವನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ ಬಂದಿರುವಂತಹ ಮಿತಿಯುಳ್ಳಂತಹ ಅವಕಾಶಗಳು, ಯಾವಾಗ್ಲೂ ಕೂಡ ಅವಕಾಶ ನಮ್ಗಾಗಿ ಏನ್ ಬರೋದಿಲ್ಲ. ಸೊ ಬಂದಿರುವಂತಹ ಅಂತಹ ಕಡಿಮೆ ಅವಕಾಶಗಳ ಸದುಪಯೋಗವನ್ನ ನಾವು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ, ನಾವು ಯಾವ ಎಜುಕೇಶನ್ ಮಾಡ್ಬೇಕು ಅಥವಾ ಯಾವ ವೃತ್ತಿ ಜೀವನವನ್ನ ತೆಗೆದುಕೊಳ್ಬೇಕು, ಇದನ್ನ ಕೆಲವೊಂದ್ಸಲ ಒಂದ್ ಬಾರಿ ಮಾತ್ರ ಇದನ್ನ ಜೀವನದಲ್ಲಿ ನಾವು ಸೆಲೆಕ್ಟ್ ಮಾಡ್ಲಿಕ್ಕಾಗುತ್ತೆ. ಆ 1 ಬಾರಿ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ ತುಂಬಾ ಪರಿಶ್ರಮ ಹಿಡಿಸುತ್ತೆ, ಅಥವಾ ಸಮಯನೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಮಾತಿನ ಪ್ರಭಾವದಲ್ಲಿ ಬಂದು, ಅಥವಾ ಅವ್ರಿಗೆ ನಾವು ಇಲ್ಲ ಆಗಲ್ಲ ಅಂದ್ರೆ ಅವ್ರು ಬೇಸರಗೊಳ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರು ಹೇಳುವಂತ ಎಜುಕೇಶನ್ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಅದ್ರಲ್ಲಿ ಆಸಕ್ತಿನೇ ಬರ್ತಾ ಇಲ್ಲ, ತುಂಬಾ ಬೇಜಾರಾಗ್ತಿದೆ, ಇವ್ರು ಹೇಳಿದ್ರು ಅಂತ ನಾನು ಮಾಡಿದೆ, ನನ್ಗಿದು ಇಷ್ಟನೇ ಇಲ್ಲ, ಜೀವನ ಪರ್ಯಂತ ಅವ್ರ ಹೆಸರು ಹೇಳ್ತಾ
ಬೇಜಾರು ಪಡ್ತಾ ಇರ್ತೀವಿ. ಅಥವಾ ನಮಗೆ ಆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಇನ್ನೊಬ್ರು ಮನೆಯವರು ಒತ್ತಾಯ ಆಗಿರ್ಬೋದು, ದೊಡ್ಡವರ ಸಲಹೆ ಆಗಿರ್ಬೋದು, ಇನ್ನೊಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಸೊ ಅಂತ ಕೆಲಸವನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಯಾವಾಗ್ಲೂ ಕೂಡ ಒಂದು ಬೇಸರದಲ್ಲಿ ಇರ್ತೇವೆ. ನನಗೆ ಈ ಕೆಲಸ ಸ್ಯಾಟಿಸ್ಫೈನೇ ಕೊಡ್ತಾ ಇಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ, ನನಗೆ ಭಾರ ಅನಿಸ್ತಾ ಇದೆ, ಇದು ಒತ್ತಡ ಕೊಡುತ್ತೆ ಅಂತ ಹೇಳ್ಬಿಟ್ಟು ನೋವು ಪಡ್ತಾ ಇರ್ತೇವೆ. ಅದಕ್ಕೆ ಸರಿಯಾದ ನಿರ್ಣಯ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ನಮ್ಮ ಜೀವನದಲ್ಲಿ. ಮತ್ತು ಸರಿಯಾದ ನಿರ್ಣಯ ನಾವು ಮಾಡಲಿಲ್ಲ ಅಂತಂದ್ರೆ ನಮ್ಮ ಸಮಯ, ಶಕ್ತಿ, ಹಣವನ್ನ ನಾವು ಕಳೆದುಕೊಳ್ಬೇಕಾಗುತ್ತೆ. ಸೊ ಕೆಲವೊಂದು ನಿರ್ಣಯಗಳು ತಪ್ಪಾಗಿದ್ವು ಅಂತಂದ್ರೆ ಎಷ್ಟೊಂದು ಹಣಕಾಸಿನ ನಷ್ಟ ಆಗುತ್ತೆ. ಮತ್ತು ಕೆಲವೊಂದು ನಿರ್ಣಯಗಳು ನಾವು ಸರಿಯಾಗಿ ಮಾಡಿರ್ಲಿಲ್ಲ ಅಂತಂದ್ರೆ ನಮ್ಮ ಸಂಬಂಧಗಳ ಮೇಲೆ ಇದರ ಪ್ರಭಾವ ಕೂಡ ಬೀರುತ್ತೆ. ಮತ್ತು ಎಷ್ಟೋ ಸಮಯ ಏನಾದ್ರೂ ತಪ್ಪಾಗೋಯ್ತು, ಫೇಲ್ಯೂರ್ ಆಯ್ತು ಅಂತಂದ್ರೆ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ಎಷ್ಟು ಸಮಯ ವ್ಯರ್ಥವಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸಮಯ, ಶಕ್ತಿ, ಹಣವನ್ನ ನಾವು ಉಳಿತಾಯ ಮಾಡಬೇಕು. ಅಥವಾ ಸಾಲದಂತಹ ಇಂಥ ಬಾಧೆಗಳಿಗೆ ನಾವು ಒಳಗಾಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ, ನಮ್ಮ ನಿರ್ಣಯ ಮಾಡೋದ್ರ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕಾಗಿದೆ ನಾವು. ಸೊ ಮತ್ತೆ ನಾವು ಸರಿಯಾದ ನಿರ್ಣಯಗಳನ್ನ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಆತ್ಮವಿಶ್ವಾಸನೆ ಕಡಿಮೆ ಆಗುತ್ತೆ ಅಲ್ವಾ. ಪದೇ ಪದೇ ನಾವು ಫೇಲ್ ಆಗ್ತಾ ಇದೀವಿ ಅಂತಂದ್ರೆ ಅಯ್ಯೋ ನನ್ ಕಡೆ ಆಗಲ್ಲ ಬಿಡು, ಇನ್ನೊಬ್ರು ಏನ್ ಹೇಳ್ತಾರೆ ಅದೇ ಸರಿ ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ನಮ್ಗೇನೆ ಕೀಳಿರಿಮೆ ಉಂಟಾಗುತ್ತೆ, ಆತ್ಮಗೌರವ ಅನ್ನೋದು ಇರೋದಿಲ್ಲ. ಮತ್ತು ನಾವು ಈ ಸಮಯದಲ್ಲಿ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಹಿಂದೆ ಏನಾಗಿತ್ತು ಇಂಥ ನಿರ್ಣಯದಿಂದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡದೇನೆ ಪಟ ಅಂತ ನಿರ್ಣಯ ತೆಗೆದುಕೊಂಡ್ಬಿಟ್ವಿ ಅಂತಂದ್ರೆ ಸೊ ಏನಾಗುತ್ತೆ, ಮುಂದೆ ಆಗುವಂತಹ ಅಪಾಯಗಳನ್ನ ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿದ್ವಿ, ಇದು ಪರಿಣಾಮ ಏನಿದೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಸಲಹೆಯನ್ನ ತೆಗೆದುಕೊಂಡು ಸರಿಯಾದ ನಿರ್ಣಯ ಮಾಡಿದ್ವಿ ಅಂತಂದ್ರೆ ಮುಂದೆ ಆಗುವಂತಹ ಅಪಾಯಗಳನ್ನ ನಾವು ಈಗಲೇ ಏನ್ ಮಾಡಬಹುದಾಗಿದೆ, ತಡಿಬಹುದಾಗಿದೆ. ಅಥವಾ ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ಳಬಹುದಾಗಿದೆ. ಇದು ಸರಿಯಾದ ನಿರ್ಣಯ ತೆಗೆದುಕೊಳ್ಳೋದು ನಾಯಕತ್ವದ ಗುಣ ಆಗಿದೆ. ಇದರಿಂದ ನಮ್ಮ ಜೀವನದಲ್ಲಿ ಒಳ್ಳೆ ಪ್ರಗತಿಯನ್ನ ಹೊಂದಲಿಕ್ಕೆ ನಾವು ಸಾಧ್ಯ ಇದೆ. ಹಾಗಿದ್ರೆ ಈ ನಿರ್ಣಯ ಸರಿಯಾದ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಇದರಲ್ಲಿ ಏನು ಅಡಚಣೆಗಳು ಏನು ಉಂಟಾಗ್ತವೆ, ಕಾರಣ ಏನು, ಮನಸ್ಸು ಅಷ್ಟೊಂದು ಗೊಂದಲ ಉಂಟಾಗೋದಕ್ಕೆ? ಕೆಲವೊಂದು ಕಾರಣಗಳನ್ನ ನಾವು ಇಲ್ಲಿ ನೋಡೋದಾದ್ರೆ, ಮೊದಲನೇ ಕಾರಣ ಓವರ್ ಥಿಂಕಿಂಗ್, ಜಾಸ್ತಿ ವಿಚಾರ ಮಾಡೋದು. ಯಾವ್ದಾದ್ರೂ ಒಂದು ನಿರ್ಣಯ ಮಾಡ್ಬೇಕು ಅಂತಂದ್ರೆ ಸರಿನಾ ತಪ್ಪಾ, ಹೋಗ್ಲಾ ಬೇಡ್ವಾ, ಅಲ್ಲ ಇಲ್ಲ ಅದ ವಿಚಾರ ಮಾಡ್ಬೇಕು ನಿಜ, ಆದ್ರೆ ತುಂಬಾ ವಿಚಾರ ಮಾಡ್ತಾ ಕೂತ್ಕೊಂಡ್ಬಿಟ್ವಿ ಅಥವಾ ಗೊಂದಲಕ್ಕೀಡಾಗ್ಬಿಟ್ವಿ ಅಂತಂದ್ರೆ ಸೊ ಅವಾಗ್ಲೂ ಕೂಡ ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸರಿಯಾದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಅದಕ್ಕೆ ಎಷ್ಟು ಮಾಹಿತಿ ಇದೆ ಅಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾಗಿದೆ. ಒಂದು ನಿರ್ಣಯ ತೆಗೆದುಕೊಂಡು ಆ ಮಾರ್ಗದಲ್ಲಿ ದೃಢವಾಗಿ ನಾವು ಮುಂದೆ ಸಾಗ್ಬೇಕಾಗಿದೆ. ಬರೀ ಯೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ಯಾವತ್ತೂ ಕೂಡ ದಡ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ ಕಾರಣ ಏನು ಅಂತಂದ್ರೆ ಭಯ. ನಮ್ಗೆ ಅದರ ಪರಿಣಾಮದ ಭಯ. ಈ ನಿರ್ಣಯ ನಾನು ತೆಗೆದುಕೊಂಡ್ಬಿಟ್ರೆ, ಈ ರೀತಿ ಅದು ಫೇಲ್ ಆಗ್ಬಿಟ್ರೆ, ಇಷ್ಟೊಂದೆಲ್ಲ ನಷ್ಟ ಆಗ್ಬಿಟ್ರೆ, ಇದ್ದ ಹಣನು ಎಲ್ಲ ಕಳೆದ್ಕೊಂಡ್ಬಿಟ್ರೆ ಮುಂದೆ ಜೀವನ ಹೇಗ್ ನಡೆಸೋದು, ನಮ್ ಗೌರವ ಎಲ್ಲ ಹಾಳಾಗ್ಬಿಟ್ರೆ ಹೇಗೆ, ಈ ರೀತಿ ಆ ನಿರ್ಣಯದ ಪರಿಣಾಮವನ್ನ ನೆಗೆಟಿವ್ ಆಗಿ ಈಗಲೇ ಕಲ್ಪನೆ ಮಾಡ್ಕೊಳ್ತಾ, ಅದ್ರ ಬಗ್ಗೆ ಈಗಲೇ ಯೋಚನೆ ಮಾಡ್ತಾ, ಭಯ ಪಡ್ತಾ ಗೊಂದಲದಲ್ಲಿ ಉಳಿದ್ ಬಿಡ್ತೇವೆ. ಕೆಲವೊಂದ್ಸಲ ಅಯ್ಯೋ ಬೇಡ ಬಿಡು, ನನ್ಗೆ ಆಗಲ್ಲ ಇದರಿಂದ ಇದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಅಂತ ಬಿಟ್ಬಿಡ್ತೇವೆ. ಮೂರನೇದಾಗಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದಾವೆ, ಆಯ್ಕೆಗಳಿದಾವೆ. ನೋಡಿ, ಒಂದು ಬಟ್ಟೆ ಕೊಂಡ್ಕೊಳ್ಬೇಕಂತ ಹೋದ್ರು ಕೂಡ ಅಲ್ಲಿ ನೂರಾರು ಬ್ರ್ಯಾಂಡ್ಗಳು, ನೂರಾರು ವಿನ್ಯಾಸಗಳಿದಾವೆ, ಡಿಸೈನ್ಗಳಿದಾವೆ. ಸೊ ಯಾವ್ದು ತೆಗೆದುಕೊಳ್ಬೇಕು ಅಂತಂದ್ರೆ ಬುದ್ಧಿಗೆ ಸಹಜವಾಗಿನೇ ಗೊಂದಲ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗಿದೆ, ನಮ್ಮ ಮೌಲ್ಯಗಳಿಗೆ ಯಾವ್ದು ಹತ್ತಿರದಲ್ಲಿದೆ, ಒಂದು 2-3 ಆಯ್ಕೆಗಳನ್ನ ಅದರಲ್ಲಿ ಸೆಲೆಕ್ಟ್ ಮಾಡಿ ಒಂದನ್ನ ಆರಿಸ್ಕೊಳ್ಬೇಕಾಗಿದೆ, ಒಂದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ಜಾಸ್ತಿ ಆಪ್ಷನ್ಸ್ ಇದ್ದಾಗ್ಲೂ ಕೂಡ ಸರಿಯಾದ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನಾಲ್ಕನೇದಾಗಿ ನಮ್ಮ ಬಗ್ಗೆ ನಮ್ಗೇನೆ ಕೀಳಿರಿಮೆ ಇದೆ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಅಥವಾ ನಮ್ಮ ಬಗ್ಗೆ ನಾವೇ ಬೆಲೆ ಇಟ್ಕೊಂಡಿಲ್ಲ ಅಂತಂದ್ರೆ ಅವಾಗ್ಲೂ ಕೂಡ ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೂ ಕೂಡ ನಮ್ಗೆ ಭರವಸೆ ಇರೋದಿಲ್ಲ ನಮ್ಮ ಮೇಲೆ. ಅಯ್ಯೋ ಬಿಡು, ನಾನು ತಗೊಂಡಿದ್ದೆಲ್ಲ ಫೇಲ್ ಆಗ್ಬಿಡುತ್ತೆ, ನಾನು ತೆಗೆದುಕೊಂಡಿದ್ದೆಲ್ಲ ನಂಗೆ ಅಷ್ಟೊಂದೆಲ್ಲ ನಾಲೆಜ್ ಇಲ್ಲ ಅಲ್ವಾ, ಸೊ ಸರಿ ಹೋಗ್ಲಿಲ್ಲ ಅಂತಂದ್ರೆ, ಸೊ ಅಥವಾ ಮುಂದೆ ಏನಾದ್ರೂ ಸಮಸ್ಯೆ ಬಂದ್ಬಿಟ್ಟು ನನಗೆ ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಈ ರೀತಿ ಸ್ವಯಂಗೆನೆ ನಂಬಿಕೆ ಇಲ್ಲ, ಸ್ವಯಂನ ಬಗ್ಗೆನೆ ಗೌರವ ಇಲ್ಲ ಅಂತಂದ್ರೂ ಕೂಡ ನಮ್ಗೆ ಅನೇಕ ಗೊಂದಲಗಳು, ಪ್ರಶ್ನೆಗಳು ಅಥವಾ ಭಯ ಉಂಟಾಗ್ಬಿಟ್ಟು ನಾವು ನಿರ್ಣಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಇನ್ನೇನ್ ಕಾರಣ ಅಂತಂದ್ರೆ, ನಾವು ಹಿಂದೆ ಆಗಿರುವಂತಹ ಅನುಭವಗಳು, ನಮ್ಮ ಜೀವನದಲ್ಲಿ ಯಾವುದೋ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ, ಅದು ಫೇಲ್ ಆಗೋಯ್ತು. ಸೊ ಅದ್ರ ಕಾರಣ, ಅದ್ರ ನೋವು ಇನ್ನೂ ಮನಸ್ಸಿನಲ್ಲೇ ಇದೆ. ಮತ್ತೆ ಹೀಗೆ ಫೇಲ್ ಆಗ್ಬಿಟ್ರೆ ಏನ್ ಮಾಡೋದು, ಮತ್ತೆ ಹಾಗೆ ನಷ್ಟ ಆಗ್ಬಿಟ್ರೆ ಏನ್ ಮಾಡೋದು, ಮತ್ತೆ ಹಾಗೆ ಸಂಬಂಧಗಳು ನಮ್ಮಿಂದ ದೂರ ಆದ್ರೆ ಏನ್ ಮಾಡೋದು. ಈ ರೀತಿ ಹಿಂದಿನ ಕಹಿಯಾದ ಅನುಭವಗಳು ನಮ್ಗಿವತ್ತು ವರ್ತಮಾನದಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಅದು ಭಾರ ಅನಿಸ್ತಾ ಇದೆ, ನಮ್ಗೆ ಕಷ್ಟ ಅನಿಸ್ತಾ ಇದೆ. ಮತ್ತು ಕೆಲವೊಂದ್ಸಲ ನಮ್ಮ ಮೌಲ್ಯಗಳಿಗೆ ಅದು ಮ್ಯಾಚ್ ಆಗ್ತಿರೋದಿಲ್ಲ. ಮನಸ್ಸು ಹೇಳ್ತಾ ಇರತ್ತೆ, ಈ ಅಡ್ಡ ದಾರಿಯಲ್ಲಿ ಹೋದ್ರೆ ನೀನು ಸಾಕಷ್ಟು ಹಣ ಗಳಿಸ್ಬೋದು, ಈಗ ವರ್ತಮಾನದಲ್ಲಿರುವಂತ ಸಮಸ್ಯೆಯಿಂದ ನೀನು ಹೊರಗಡೆ ಬರ್ಬೋದು, ಏನ್ ತಪ್ಪಿಲ್ಲ, ಎಲ್ಲರೂ ಮಾಡ್ತಾ ಇದಾರಲ್ಲ, ಹೋಗು ಮುಂದೆ ಹೆಜ್ಜೆ ಇಡು ಅಂತ ಮನಸ್ಸು ಹೇಳ್ತಾ ಇದೆ.
ಆದ್ರೆ ಬುದ್ಧಿ ಹೇಳ್ತಾ ಇದೆ ಬೇಡ, ನನಗಿದು ಸರಿ ಅನಿಸ್ತಾ ಇಲ್ಲ. ನಾವೇನ್ ಕರ್ಮ ಮಾಡ್ತೇವೆ ಅದೇ ನಾವು ಅನುಭವಿಸ್ಬೇಕಾಗುತ್ತೆ. ಬಲೆ ವರ್ತಮಾನ ಸಮಯದ ನನ್ ಕಷ್ಟ ದೂರ ಆಗ್ಬೋದು, ಆದ್ರೆ ಭವಿಷ್ಯದಲ್ಲಿ ಇದರ ಬೆಲೆ ನಾನೇ ಕೊಡ್ಬೇಕಾಗುತ್ತೆ. ಸೊ ಬುದ್ಧಿ ಬೇಡ ಅಂತ ಹೇಳ್ತಾ ಇದೆ, ಮನಸ್ಸು ಬೇಕು ಅಂತ ಹೇಳ್ತಾ ಇದೆ. ಈ ರೀತಿ ನಮ್ಮ ಮೌಲ್ಯಗಳಿಗೆ ವಿರುದ್ಧವಾದ ಸಂದರ್ಭಗಳು ಬಂದಾಗ್ಲೂ ಕೂಡ ಅವಾಗ್ಲೂ ಕೂಡ ತುಂಬಾ ಗೊಂದಲ ಉಂಟಾಗುತ್ತೆ. ಸರಿಯಾದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕೀಗ? ನಮ್ಮ ನಿರ್ಣಯ ಶಕ್ತಿ ಇದೇನಾಗಿದೆ, ಆತ್ಮನ ಒಂದು ಮೂಲ ಶಕ್ತಿಯಾಗಿದೆ. ಇದನ್ನ ನಾವು ಎಷ್ಟು ಬಳಸ್ತೀವಲ್ವಾ, ಅಷ್ಟು ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿರ್ಣಯ ತೆಗೆದುಕೊಳ್ಳೋ ಶಕ್ತಿ ಅಂತಂದ್ರೆ ಇದೇನ್ ಚಮತ್ಕಾರದ ಶಕ್ತಿ ಅಲ್ಲ. ಸೊ ಇದು ನಮ್ಮ ಒಳಗಡೆ ಇರುವಂತಹ ಆಂತರಿಕ ಶಕ್ತಿಯಾಗಿದೆ. ಇದ್ರಲ್ಲಿ ನಾವು ಕರಗತ ಆಗ್ಬೇಕು, ಇದ್ರಲ್ಲಿ ನಾವು ಎಕ್ಸ್ಪರ್ಟ್ ಆಗ್ಬೇಕು ಅಂತಂದ್ರೆ ಇದನ್ನ ಹೆಚ್ಚು ನಾವು ಬಳಸಬೇಕಾಗಿದೆ. ಸೊ ಅವಾಗ್ಲೇ ಇದು ನಮ್ಗೆ ಸರಾಗವಾಗಿ ಸಹಜವಾಗಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಥವಾ ಸಹಾಯ ಮಾಡುತ್ತೆ. ಸೊ ಹಾಗಿದ್ರೆ ನಮ್ಮ ನಿರ್ಣಯ ಶಕ್ತಿಯನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು? ಮೊದಲನೇದಾಗಿ ನಮ್ಮ ಅಂತರಂಗದ ಧ್ವನಿಯನ್ನ ಕೇಳುವಂತಹ ಅಭ್ಯಾಸ ಮಾಡ್ಬೇಕಾಗಿದೆ. ನಮ್ಮ ಒಳಗಡೆನೆ ಒಂದು ದೈವಿ ಶಕ್ತಿ ಇದೆ. ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಜ್ಞಾನ ನಮ್ಮ ಅಂತರಂಗದಲ್ಲಿ ಇದೆ. ಅದು ನಮ್ಗೆ ಎಲ್ಲಾ ಸಮಯದಲ್ಲಿ ಕೂಡ ಸರಿಯಾದ ಮಾರ್ಗದರ್ಶನವನ್ನೇ ಮಾಡುತ್ತೆ. ಒಳಗಡೆ ಇರುವಂತಹ ಅಂತರಂಗದ ಧ್ವನಿ ಒಂದು ದೈವಿ ಮಾರ್ಗದರ್ಶನ ಧ್ವನಿ. ಸೊ ಈ ದೈವಿ ಮಾರ್ಗದರ್ಶನದ ಧ್ವನಿ ಅಥವಾ ಶಕ್ತಿಗೆ ಇಂಟ್ಯೂಷನ್ ಅಥವಾ ಗಟ್ ಫೀಲಿಂಗ್ ಅಂತಾನು ಕೂಡ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಅಂತಃಪ್ರಜ್ಞೆಯ ಧ್ವನಿ, ಅಂತರಂಗದ ಧ್ವನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದನ್ನ ಕೇಳುವಂತಹ ಅಭ್ಯಾಸವನ್ನ ನಾವು ಮಾಡ್ಬೇಕಾಗಿದೆ. ಯಾಕಂದ್ರೆ ಇದು ಯಾವಾಗ್ಲೂ ಕೂಡ ಸರಿಯಾದದ್ದನ್ನೇ ನಮ್ಗೆ ಮಾರ್ಗದರ್ಶನ ಮಾಡುತ್ತೆ. ಹಾಗಿದ್ರೆ ಏನಿದು? ಇದೇನು ಮನಸ್ಸಿನ ಆಲೋಚನೆನಾ ಅಥವಾ ಮನಸ್ಸಿನ ಆಸೆನಾ ಇದು? ಸೊ ಏನ್ ಗಟ್ ಫೀಲಿಂಗ್ ಅಂತಂದ್ರೆ ಏನು? ಗಟ್ ಫೀಲಿಂಗ್ ಅಥವಾ ಇಂಟ್ಯೂಷನ್ ಅಂತಂದ್ರೆ ಇದು ಮನಸ್ಸಿನ ಆಲೋಚನೆ ಅಂತಲ್ಲ ಅಥವಾ ಮನಸ್ಸಿನ ಆಸೆ ಅಂತನೂ ಅಲ್ಲ. ಗಟ್ ಫೀಲಿಂಗ್ ಅಂತಂದ್ರೆ ಒಳಗಡೆ ಒಂದು ಶಾಂತವಾದ ಧ್ವನಿ ನಿಧಾನವಾಗಿ ನಮ್ಗೊಂದು ಮಾರ್ಗದರ್ಶನ ಹೇಳ್ತಾ ಇದೆ. ಉದಾಹರಣೆಗೆ ನೀವು 2 ಕಡೆ ನಿಮ್ಗೆ ಕೆಲಸ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. 2 ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. ಮೊದಲನೇ ಕಂಪ್ನಿಯಲ್ಲಿ ಸ್ಯಾಲ್ರಿ ಜಾಸ್ತಿ ಇದೆ, ಚೆನ್ನಾಗಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. 2ನೇ ಕಂಪ್ನಿಯಲ್ಲಿ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಸ್ಯಾಲ್ರಿ. ಆದ್ರೆ ನಿಮ್ಗೆ ನೀವು ಯಾವಾಗ ಇಂಟರ್ವ್ಯೂ ಕೊಡ್ಲಿಕ್ಕೆ ಆ ಕಂಪ್ನಿಗಳಿಗೆ ಹೋಗಿದ್ರಲ್ವಾ, ಮೊದಲನೇ ಕಂಪ್ನಿಯ ವಾತಾವರಣ, ಅಲ್ಲಿ ವೈಬ್ರೇಷನ್ ಅನ್ನ ನೋಡ್ಬಿಟ್ಟು ನಿಮ್ಗೆ ಅನಿಸ್ತಾ ಇದೆ ನಂಗೆ ಯಾಕೋ ಇದು ಅಡ್ಜಸ್ಟ್ ಆಗಲ್ಲ ಅನ್ಸುತ್ತೆ. ಇಲ್ಲಿರೋ ಜನರಾಗಿರ್ಬೋದು ಅಥವಾ ಟೀಮ್ ಆಗಿರ್ಬೋದು ಅಥವಾ ವರ್ಕಿಂಗ್ ಕಲ್ಚರ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಆಗಿರ್ಬೋದು, ನನ್ಗೆ ಯಾಕೋ ಇದು ಸೆಟ್ ಆಗಲ್ಲ ಅನ್ಸುತ್ತೆ, ಸೂಟ್ ಆಗಲ್ಲ ಅನ್ಸುತ್ತೆ ಅಂತ ಒಳಗಡೆಯಿಂದ ನಮ್ಗೆ ಅನಿಸ್ತಾ ಇದೆ. 2ನೇ ಕಂಪ್ನಿ ನೋಡಿದ್ರೆ ಆರಾಮದ ಅನುಭವ ಆಗ್ತಾ ಇದೆ, ಅಲ್ಲಿರೋ ಜನರು ಕೂಡ ನನಗೆ ಹೊಂದಾಣಿಕೆ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಅಲ್ಲಿರುವಂತಹ ಕೆಲಸದ ಸಂಸ್ಕೃತಿನೂ ಕೂಡ ನನ್ನ ವ್ಯಾಲ್ಯೂಸ್ಗೆ ಮ್ಯಾಚ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಸ್ಯಾಲ್ರಿ ಕಡಿಮೆ ಆದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ಅಂತರಂಗದ ಧ್ವನಿ ನಿಮ್ಗೆ ಹೇಳ್ತಾ ಇದೆ. ಸೊ ಎಷ್ಟೋ ಜನರು ಈ ಧ್ವನಿಯನ್ನ ಇದ್ರ ಕಡೆ ಗಮನ ಕೊಡದೆ ಕಡೆಗಣಿಸ್ಬಿಟ್ಟು ಸ್ಯಾಲ್ರಿ ಜಾಸ್ತಿ ಇದೆ ಅಲ್ವಾ, ಅದೇ ತಾನೇ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಇಂಥ ನಿರ್ಣಯವನ್ನ ಒಳಗಡೆ ಧ್ವನಿಯನ್ನ ನಾವು ಕಡೆಗಣಿಸಿ ಸ್ಯಾಲ್ರಿ ಜಾಸ್ತಿ ಇರೋ ಕೆಲಸಕ್ಕೆ ಸೇರ್ಕೊಂಡವರು ಆಮೇಲೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಆಗದೆ ಅಥವಾ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ತಾ ಆ ಕೆಲಸವನ್ನ ಬಿಟ್ಟಂತಹ ಘಟನೆಗಳನ್ನು ಕೂಡ ನಾವು ನೋಡಿದ್ದೇವೆ, ಕೇಳ್ತಾನೆ ಇರ್ತೇವೆ. ಸೊ ಅಂತಂದ್ರೆ ನಮ್ಮ ಒಳಗಡೆನೆ ಒಂದು ಧ್ವನಿ ಇದೆ, ಒಂದು ದೈವಿ ಮಾರ್ಗದರ್ಶನದ ಶಕ್ತಿ ಇದೆ. ಅದನ್ನ ನಾವು ಕೇಳ್ತಾ ಇದ್ವಿ ಅಂತಂದ್ರೆ ನಮ್ಗೆ ಯಾವಾಗ್ಲೂ ಕೂಡ ಅದು ಸರಿಯಾದ ನಿರ್ಣಯವನ್ನೇ ಕೊಡ್ತಾ ಹೋಗುತ್ತೆ. ಹಾಗಿದ್ರೆ ಡಿಫ್ರೆನ್ಸ್ ಏನು? ಹಾಗಿದ್ರೆ ಆಲೋಚನೆಗೂ ನಮ್ಮ ಆಸೆಗೂ ಮತ್ತು ಈ ಇಂಟ್ಯೂಷನ್ಗೂ, ನಮ್ಮ ಆಲೋಚನೆಗಳು ತುಂಬಾ ಹರಿಬರಿಯಾಗಿ ನಾವು ಅಥವಾ ಫಾಸ್ಟ್ ಆಗಿ ಯೋಚನೆ ಮಾಡ್ಬೋದು ಅಥವಾ ಕೆಲವೊಂದ್ಸಲ ಭಯದಲ್ಲಿದ್ದಾಗ್ಲೂ ಕೂಡ ನಾವು ಯಾವಾಗ್ಲೂ ಆಲೋಚನೆ ಮಾಡ್ತಾ ಇರ್ತೇವೆ. ಆದ್ರೆ ಇಂಟ್ಯೂಷನ್ ಅನ್ನೋದು ಹರಿಬರಿಯಲ್ಲಿ ಬೇಗ ಇದ್ದಾಗ, ಅವಸರದಲ್ಲಿದ್ದಾಗ ಇದು ಕೆಲಸ ಮಾಡೋದಿಲ್ಲ, ಅಥವಾ ಭಯಭೀತರಾದಾಗ್ಲೂ ಕೂಡ ಇದು ಕೆಲಸ ಮಾಡೋದಿಲ್ಲ. ಇದು ಬಹಳ ಶಾಂತವಾಗಿದ್ದಾಗ ಆಕ್ಟಿವೇಟ್ ಆಗಿ ಕೆಲಸ ಮಾಡುತ್ತೆ, ಬಹಳ ಸೌಮ್ಯವಾಗಿರುತ್ತೆ ಮತ್ತು ಸತ್ಯವಾಗಿರುತ್ತೆ, ನೇರವಾಗಿರುತ್ತೆ. ಸೊ ಈ ಧ್ವನಿಯನ್ನ ಕೇಳ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು. ಸೊ ಇದು ಯಾವುದೇ ಆಸೆ ಅಲ್ಲ. ಆಸೆಗಳು ಇವತ್ತು ನಮ್ಗೆ ಬರ್ತವೆ, ನಾಳೆ ಏನಾದ್ರೂ ಪರಿಸ್ಥಿತಿ ಚೇಂಜ್ ಆಯ್ತು ಅಂತಂದ್ರೆ ಬದಲಾವಣೆ ಆಗ್ತಿರ್ತವೆ. ಆದ್ರೆ ಅಂತರಂಗದ ಧ್ವನಿ ಸೊ ಇದು ಬದಲಾವಣೆ ಆಗೋದಿಲ್ಲ. ಸೊ ಶಾಂತವಾಗಿ, ನೇರವಾಗಿ, ಸ್ಪಷ್ಟವಾಗಿ ಒಳಗಡೆಯಿಂದ ಬರುವಂತಹ ಧ್ವನಿ, ಇದಕ್ಕೆ ಗಟ್ ಫೀಲಿಂಗ್ ಅಥವಾ ಇಂಟ್ಯೂಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಸರಿಯಾದ ನಿರ್ಣಯ ಮಾಡ್ಬೇಕಂದ್ರೆ ನಾವು ಯಾವಾಗ್ಲೂ ಕೂಡ ನಮ್ಮ ಇಂಟ್ಯೂಷನ್ ಅನ್ನ ಬಳಸಲೇಬೇಕು. ಸೊ ಮತ್ತೆ 2ನೇದಾಗಿ, ಸರಿ ಈ ಇಂಟ್ಯೂಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಹಾಗಿದ್ರೆ ದಿನಾಲೂ ಕೂಡ ಸ್ವಲ್ಪ ಶಾಂತಿಯಲ್ಲಿರುವಂತಹ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ, ಮೆಡಿಟೇಷನ್ ಆಗಿರ್ಬೋದು, ಸೆಲ್ಫ್ ಟಾಕ್ ಆಗಿರ್ಬೋದು, ಅಥವಾ ಶಾಂತಿಯಲ್ಲಿ ಕುಳಿತುಕೊಂಡು ಮನಸ್ಸನ್ನು ಶಾಂತಗೊಳಿಸುವಂತಹ ಅಭ್ಯಾಸ, ಈ ರೀತಿಯ ಅಭ್ಯಾಸಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ಅವಾಗ ಮನಸ್ಸು ಶಾಂತವಾದಾಗ ನಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಆಗುತ್ತೆ. 2ನೇದಾಗಿ, ನಮ್ಗೇನೋ ತುಂಬಾ ಗೊಂದಲ ಆಗ್ತಾ ಇದೆ, ಏನ್ ಸರಿಯಾಗಿ ನಿರ್ಣಯ ತೆಗೆದುಕೊಳ್ಬೇಕು ಅರ್ಥ ಆಗ್ತಿಲ್ಲ, ಬೇರೆಯವ್ರ ಹತ್ರ ಕೇಳಲಿಕ್ಕೂ ನನ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವೇ ಪ್ರಶ್ನೆಯನ್ನ ಕೇಳಿ,
ನನಗೆ ಈ ವಿಷಯದ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿದೆ, ಆದ್ರೆ ಗೊತ್ತಾಗ್ತಿಲ್ಲ ನನಗೆ, ನೀನ್ ಗೈಡ್ ಮಾಡು ಅಂತ ಹೇಳ್ಬಿಟ್ಟು ನಿಮ್ಮ ಅಂತರಂಗವನ್ನ ಕೇಳ್ಬಿಟ್ಟು ಬಿಟ್ಬಿಡಿ. ತಕ್ಷಣ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಏನು ಗೊತ್ತಾಗ್ತಿಲ್ವಲ್ಲ, ಇದು ಏನು ಹೇಳ್ತಾ ಇಲ್ವಲ್ಲ ಮನಸ್ಸು, ನನ್ಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಈ ರೀತಿ ಇನ್ಸ್ಟೆಂಟ್ ಆಗಿ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಕೇಳ್ಬಿಟ್ಟು ಬಿಟ್ಬಿಡಿ. ಸೊ ನೀವು ಆಮೇಲೆ ನೋಡಿ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತುವನ್ನು ನೋಡಿದ್ರೆ ಅಥವಾ ವ್ಯಕ್ತಿಗಳನ್ನ ನೋಡಿದ್ರೆ ಅಥವಾ ಯಾವುದೋ ಒಂದು ಟಿವಿಯಲ್ಲಿ ನೀವು ಸ್ಕ್ರೀನಲ್ಲಿ ಏನೋ ಒಂದು ನೋಡ್ತಾ ಇದ್ದೀರಾ, ಯಾವುದೋ ಒಂದು ನೋಡ್ತಾ ಇದ್ದರೆ ನಿಮ್ಗೆ ತಕ್ಷಣ ಒಂದು ಮನಸ್ಸಿನಲ್ಲಿ ಐಡಿಯಾ ಬರುತ್ತೆ, ಉಪಾಯ ಬರುತ್ತೆ. ಹೇಗೆ ಈ ಮಿಂಚು ಬಂದು ಹೋಗುತ್ತಲ್ವಾ, ತಕ್ಷಣನೇ ಬಂದ ತಕ್ಷಣ 1 ಸೆಕೆಂಡ್ ಬಂದ್ಬಿಟ್ಟು ಹೋಗ್ಬಿಡುತ್ತಲ್ವಾ, ಹಾಗೆ ನಿಮ್ಗೊಂದು ಬುದ್ಧಿಗೆ ಫ್ಲಾಶ್ ಆಗುತ್ತೆ, ತಕ್ಷಣ ಟಚ್ ಆಗುತ್ತೆ. ಓಕೆ, ನೀನ್ ಎದುರು ಮಾಡು, ಸರಿ ಇರುತ್ತೆ, ನಿನ್ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಈ ಇಂಟ್ಯೂಷನ್ ಅನ್ನೋದು ತಕ್ಷಣ ಬಂದ್ಬಿಟ್ಟು ಹೊರಟು ಹೋಗ್ಬಿಡುತ್ತೆ, ಆದ್ರೆ ಇದು ಸ್ಥಿರವಾಗುತ್ತೆ. ಒಂದ್ಸಲ ನಿಮ್ಗೆ ಇದು ಸರಿ ಅನಿಸ್ತು ಅಂತಂದ್ರೆ ಬದಲಾವಣೆ ಆಗೋದಿಲ್ಲ. ಇನ್ನು ಒಂದು ಹೇಗೆ ಟೆಸ್ಟ್ ಮಾಡ್ಬೋದು ಅಂತಂದ್ರೆ, ನಿಮ್ಮ ಶರೀರವನ್ನ ಗಮನಿಸಿ. ನೀವೇನಾದ್ರೂ ನಿರ್ಣಯ ತೆಗೆದುಕೊಂಡಾದ್ಮೇಲೆ ನಿಮ್ಮ ಶರೀರ ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೇನಾದ್ರೂ ಭಯ ಆಗ್ತಾ ಇದೆಯಾ, ಆತಂಕದ ಅನುಭವ ಆಗ್ತಾ ಇದೆಯಾ, ನೀವೇನೋ ಸರಿ ಮಾಡಿಲ್ಲ ಅಂತ ಅನಿಸ್ತಾ ಇದೆಯಾ, ಅಥವಾ ಒಂದು ಅಸಹಜವಾದ ಶರೀರದಲ್ಲಿ ಆರಾಮವಿಲ್ಲದಂತ ಅನುಭವ ಅನಿಸ್ತಾ ಇದೆಯಾ ನಿಮ್ಗೆ, ಅಂದ್ರೆ ನಿಮ್ ಇಂಟ್ಯೂಷನ್, ಗಟ್ ಫೀಲಿಂಗ್ ಏನ್ ಹೇಳ್ತಾ ಇದೆ, ನೀವು ತೆಗೆದುಕೊಂಡಂತಹ ನಿರ್ಣಯವನ್ನ ನೀವು ಮರು ಪರಿಶೀಲನೆ ಮಾಡಿ, ಏನೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ನಿಮ್ಮ ಬಾಡಿ ಇದ್ರ ಮೂಲಕನೂ ಕೂಡ ಹೇಳ್ತಾ ಇದೆ. ನಿಮ್ಮ ಬಾಡಿಯನ್ನ ನೀವು ಅಂದ್ರೆ ನಿಮ್ಮ ಶರೀರವನ್ನ ನೀವು ಗಮನಿಸಿ ಅಂತ ಹೇಳ್ಬಿಟ್ಟು ಈ ರೀತಿನೂ ಕೂಡ ನೀವೇನ್ ಮಾಡ್ಬೋದು, ಗಟ್ ಫೀಲಿಂಗ್ ಅಥವಾ ಇಂಟ್ಯೂಷನ್ ಅನ್ನ ಹೇಗೆ ಕೇಳೋದು, ಹೇಗೆ ಗುರುತಿಸೋದು ಅನ್ನೋದಕ್ಕೆ ಇವು ಕೆಲವೊಂದು ಏನಾಗಿದ್ದಾವೆ, ಐಡಿಯಾ ಅಥವಾ ಮಾರ್ಗಗಳು ಆಗಿದ್ದಾವೆ. ಸೊ ಸರಿಯಾದ ನಿರ್ಣಯವನ್ನ, ಈ ಶಕ್ತಿಯನ್ನ ನಾವು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಂದ್ರೆ ಇನ್ನೇನ್ ಮಾಡಬಹುದಾಗಿದೆ, ನಮ್ಮ ಬುದ್ಧಿಯನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡಬೇಕಾಗಿದೆ. ಬುದ್ಧಿಯಲ್ಲಿ ಸಾಕಷ್ಟು ವ್ಯರ್ಥವಾದ ವಿಚಾರಗಳು, ಕಹಿ ನೆನಪುಗಳು ಅಥವಾ ಬೇರೆ ಬೇರೆ ಬೇಡದಿರುವಂತಹ ನೆಗೆಟಿವ್ ವಿಚಾರಗಳು ಇದಾವೆ ಅಂತಂದ್ರೆ, ಸೊ ಎಷ್ಟು ಈ ತರ ವ್ಯರ್ಥ ನೆಗೆಟಿವ್ ಡೇಟಾ ಬುದ್ಧಿಯಲ್ಲಿ ಇರುತ್ತಲ್ವಾ, ಅಷ್ಟು ಬುದ್ಧಿ ಭಾರ ಆಗಿರೋ ಕಾರಣ ಇದು ತೀಕ್ಷ್ಣವಾಗಿ ಕೆಲಸ ಮಾಡೋದಿಲ್ಲ, ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಧ್ಯಾನದಂತಹ ಅಭ್ಯಾಸಗಳ ಮೂಲಕ ನಮ್ಮ ಜೀವನದಲ್ಲಿ ನಡೆದಿರುವಂತಹ ಏನೆಲ್ಲ ಕಹಿ ನೆನಪುಗಳಿದಾವೆ ಅಥವಾ ನೆಗೆಟಿವ್ ವಿಚಾರಗಳಿದಾವೆ, ನಂಬಿಕೆಗಳಿದಾವೆ, ಅವುಗಳನ್ನೆಲ್ಲಾನು ಕೂಡ ನಾವು ಏನ್ ಮಾಡ್ಬೇಕಾಗಿದೆ, ಮನಸ್ಸಿನಿಂದ ಹೊರಗಡೆ ಹಾಕ್ಬೇಕಾಗಿದೆ, ಬುದ್ಧಿಯನ್ನ ಸ್ವಚ್ಛಗೊಳಿಸ್ಬೇಕಾಗಿದೆ. ಬುದ್ಧಿ ಎಷ್ಟು ಹಗುರವಾಗಿರುತ್ತಲ್ವಾ ಅಷ್ಟು ಸರಿಯಾದ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಏಕಾಗ್ರತೆಯ ಅಭ್ಯಾಸವನ್ನ ಮಾಡಬೇಕಾಗಿದೆ. ಮನಸ್ಸು 10 ಕಡೆ ಅಲ್ದಾಡ್ತಾ ಇತ್ತು ಅಂತಂದ್ರೆ ಸುಸ್ತಾಗುತ್ತೆ. ಸುಸ್ತಾಗಿರೋ ಮನಸ್ಸಿನಿಂದ ನಾವು ಸರಿಯಾಗಿ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸಿನ ಏಕಾಗ್ರತೆ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಂದ್ರೆ ಕಾನ್ಸಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ ನಾವು ಇದರ ಮೇಲೆ ಹಿಡಿತವನ್ನ ಸಾಧಿಸುವಂತಹ ಅಭ್ಯಾಸಗಳನ್ನ ಮಾಡಬೇಕಾಗಿದೆ. ನಾವು ಬ್ರಹ್ಮಕುಮಾರೀಸ್ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಈ ಅಭ್ಯಾಸಕ್ಕೆ ಹೇಳ್ತೇವೆ. ಅಂತಂದ್ರೆ ದಿನದಲ್ಲಿ ಹಲವಾರು ಬಾರಿ 2 ಗಂಟೆಗೆ ಒಂದ್ಸಲನೋ 1 ಗಂಟೆಗೆ ಒಂದ್ಸಲನೋ ಮನಸ್ಸಿನ ಕಡೆಗೆ ಗಮನ ವಹಿಸ್ತೇವೆ. ಮನಸ್ಸೇನಾದ್ರೂ ಹಳೆದ್ರ ಬಗ್ಗೆ, ಕಳೆದು ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ಅದ್ರ ಜೊತೆ ಸೆಲ್ಫ್ ಟಾಕ್ ಮಾಡ್ಬಿಟ್ಟು ಅದ್ರ ಜೊತೆ ಮಾತನಾಡಿ ಅದನ್ನ ವರ್ತಮಾನಕ್ಕೆ ಕರೆದುಕೊಂಡು ಬರ್ತೇವೆ. ಒಂದು ಒಳ್ಳೆಯ ವಿಚಾರದಲ್ಲಿ ಮನಸ್ಸನ್ನ ತೊಡಗಿಸ್ತೇವೆ. ಅಥವಾ ಭವಿಷ್ಯದ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇತ್ತು ಅಂತಂದ್ರೆ ಯಾವಾಗ್ಲೂ ಕೂಡ ಮನಸ್ಸನ್ನ ಭವಿಷ್ಯದಿಂದ ವರ್ತಮಾನಕ್ಕೆ ತೆಗೆದುಕೊಂಡು ಬಂದು ಸೊ ಪರಮಾತ್ಮನ ನೆನಪಿನಲ್ಲಿರುವಂತಹ ಅಭ್ಯಾಸ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಪ್ರಾಕ್ಟೀಸ್ ಮಾಡುವಂತಹ ಅಭ್ಯಾಸ ಅಥವಾ ನಮ್ಮ ಬೆಲೆಯನ್ನ ನಮ್ಗೆ ಅರಿವು ಮಾಡುವಂತಹ ಅಭ್ಯಾಸ, ಈ ರೀತಿ ಮನಸ್ಸನ್ನ ಒಂದು ಒಳ್ಳೆಯ ಸಂಕಲ್ಪದಲ್ಲಿ, ಅಫರ್ಮೇಷನ್ ಅಲ್ಲಿ ಬಿಸಿ ಮಾಡ್ತೀವಿ. 1 ನಿಮಿಷ 2 ನಿಮಿಷ ಈ ರೀತಿ ಅನೇಕ ಬಾರಿ ನಾವು ಮಾಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಹೇಗ್ ಮಾಡ್ಬೇಕು, ನಿಯಂತ್ರಣವನ್ನ ಹೇಗ್ ಸಾಧಿಸ್ಬೇಕು ಅಂತ ಇದರಿಂದ ನಾವು ಏನ್ ಮಾಡ್ತೇವೆ, ಅರ್ಥ ಮಾಡ್ಕೊಳ್ತೇವೆ. ಅಂತಂದ್ರೆ ಏಕಾಗ್ರತೆಯ ಶಕ್ತಿಯನ್ನ ಈ ರೀತಿ ನಾವು ಜಾಸ್ತಿ ಮಾಡ್ಕೊಂಡ್ವಿ ಅಂತಂದ್ರೆ, ಮನಸ್ಸು ಏಕಾಗ್ರವಾಗಿತ್ತು, ಬುದ್ಧಿ ಏಕಾಗ್ರವಾಗಿತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ನಾವು ಇರುವಂತಹ ಘಟನೆಯನ್ನ ಸರಿಯಾಗಿ ಗ್ರಹಿಸ್ಲಿಕ್ಕಾಗುತ್ತೆ ಮತ್ತು ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಏನ್ ಮಾಡ್ಬೋದು, ಸರಿಯಾದ ನಿರ್ಣಯ ತೆಗೆದುಕೊಳ್ಬಹುದು ಅಂತಂದ್ರೆ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ನಾವಿದ್ವಿ ಅಂತಂದ್ರೆ, ನಮ್ಗೆ ನಾವು ಬೆಲೆ ಕೊಟ್ವಿ, ನಮ್ಮ ಭಾವನೆಗಳಿಗೆ ನಾವು ಬೆಲೆ ಕೊಟ್ವಿ ಅಂತಂದ್ರೆ, ಸೊ ಏನ್ ನಿರ್ಣಯ ತೆಗೆದುಕೊಳ್ತಾ ಇದ್ವಿ ಇದು ಸರಿಯಾಗೇ ಇದೆ, ಸೊ ನಾನು ಇದನ್ನ ಇಷ್ಟಪಟ್ಬಿಟ್ಟೆ ತೆಗೆದುಕೊಳ್ತಾ ಇದ್ದೀನಿ ಅಂತ ಅಂದ್ವಿ ಅಂತಂದ್ರೆ, ಏನ್ ನಿರ್ಣಯ ತೆಗೆದುಕೊಂಡಿರ್ತೀವಿ ಅದ್ರ ಮೇಲೆ ದೃಢವಾಗಿ ಇದ್ವಿ ಅಂತಂದ್ರೆ ಆಗ್ಲೇ ತಿಳಿದುಕೊಂಡಂತೆ ನಮ್ಮ ನಿರ್ಣಯ ಏನಾದ್ರೂ ತಪ್ಪಾಗಿದ್ರೆ ಒಂದು ಅನುಭವ ಸಿಗುತ್ತೆ, ನಮ್ಗೆ ಒಂದು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ನಮ್ಮ ನಿರ್ಣಯ ಸರಿಯಾಗಿತ್ತು ಅಂತಂದ್ರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಮುಂದೆ ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಜೀವನದಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಇದು ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಮತ್ತೆ ಇನ್ನೇನ್ ಮಾಡ್ಬೋದು, ಹಾಗಿದ್ರೆ ನಮ್ಮ ಮೌಲ್ಯಗಳಿಗೆ ಆಧಾರಿತವಾದ ನಿರ್ಣಯಗಳನ್ನ ನಾವು ತೆಗೆದುಕೊಳ್ಬೇಕಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿದೆ ಇದು ಜೀವನದಲ್ಲಿ. ಒಬ್ಬ ರಾಜ, ಅವ್ರ ಹತ್ರ 3 ಜನ ಮಂತ್ರಿಗಳಿದ್ರು. 3 ಜನ ಮಂತ್ರಿಗಳನ್ನ ಕರೆದ್ಬಿಟ್ಟು 3 ಚೀಲ ಕೊಡ್ತಾರೆ. ಕಾಡಿಗೆ ಹೋಗ್ಬಿಟ್ಟು ಈ ಚೀಲಗಳನ್ನ ಹಣ್ಣುಗಳಿಂದ ತುಂಬಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಆದೇಶ ಕೊಡ್ತಾರೆ. ಮೊದಲನೇ ಮಂತ್ರಿ ಹೋಗ್ತಾರೆ, ಒಳ್ಳೆ ಹಣ್ಣನ್ನ ಕಾಡಿನಲ್ಲಿ ಹುಡುಕ್ಬಿಟ್ಟು, ಪರಿಶ್ರಮ ಪಟ್ಟು ಕಾಡಿನಲ್ಲಿ ಹುಡುಕ್ಬಿಟ್ಟು ಒಳ್ಳೆ ಹಣ್ಣುಗಳಿಂದ ಆ ಚೀಲವನ್ನ ತುಂಬಿಸ್ಕೊಂಡು ಬರ್ತಾರೆ.
ಎರಡನೇ ವ್ಯಕ್ತಿ ಅಯ್ಯೋ ರಾಜ ಏನು ನೋಡೋದಿಲ್ಲ ಬಿಡು, ಏನಕ್ಕೆ ಇಷ್ಟೊಂದು ಪರಿಶ್ರಮ ಪಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಸಿಕ್ಕಿರುವಂತಹ ಕೊಳ್ತೋಗಿರುವಂತಹ ಚೆನ್ನಾಗಿಲ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹಣ್ಣುಗಳನ್ನ ತುಂಬಿಸ್ಕೊಂಡ್ಬಿಟ್ಟು ಬರ್ತಾರೆ. ಮೂರನೇ ವ್ಯಕ್ತಿ ಆಲಸ್ಯಕ್ಕೊಳಗಾಗ್ಬಿಟ್ಟು ಅವ್ರಿಗೆ ಎಲ್ಲಿ ಹತ್ತಿರದ ಸಿಗ್ತಾ ಇಲ್ಲ, ಯಾಕೆ ಕಷ್ಟ ಪಡ್ಬೇಕು, ರಾಜ ಏನ್ ನೋಡ್ತಾರಾ ಅನ್ಕೊಂಡ್ಬಿಟ್ಟು ಅಲ್ಲಿರುವಂತಹ ಹುಲ್ಲು ಎಲೆಗಳು ಅಥವಾ ಕಸವನ್ನ ಅದ್ರಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಬರ್ತಾರೆ. 3 ಜನ ಮಂತ್ರಿಗಳು ರಾಜನ ಮುಂದೆ ಬರ್ತಾರೆ. ರಾಜ ಏನು ಆ ಚೀಲವನ್ನ ನೋಡೋದಿಲ್ಲ, ಆದ್ರೆ ರಾಜ ತಕ್ಷಣ ಹೇಳ್ತಾರೆ ಇವರು 3 ಜನರನ್ನ ಈ 3 ಚೀಲಗಳ ಜೊತೆಗೆ 1 ತಿಂಗಳ ಕಾಲ ಕಾರ್ಯಾಗಾರದಲ್ಲಿ ಇಡೀ ಇವರು ತಂದಿರುವಂತಹ ಈ ಹಣ್ಣುಗಳೇ ಇವರಿಗೆ ಆಹಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತಂದ್ರೆ ನೋಡಿ, ನಾವು ಇವತ್ತು ಏನು ನಿರ್ಣಯ ತೆಗೆದುಕೊಳ್ತಾ ಇದ್ದೇವೆ ಅದೇ ನಮ್ಗೆ ಮುಂದಿನ ಭವಿಷ್ಯದಲ್ಲಿ ಆಹಾರದ ರೂಪದಲ್ಲಿ ಬರುತ್ತೆ. ಅದರ ಪರಿಣಾಮವನ್ನ ನಾವೇ ಅನುಭವಿಸ್ಬೇಕಾಗತ್ತೆ. ಯಾರು ಒಳ್ಳೆ ವ್ಯಕ್ತಿ ಪರಿಶ್ರಮ ಪಟ್ಬಿಟ್ಟು, ಮೊದಲನೇ ಮಂತ್ರಿ ಪರಿಶ್ರಮ ಪಟ್ಬಿಟ್ಟು ಒಳ್ಳೆ ಹಣ್ಣನ್ನ ಸಂಗ್ರಹಿಸಿದ್ರು, ಅವ್ರಿಗೇನು ತೊಂದರೆ ಆಗ್ಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿದ್ರು ಅವ್ರು 1 ತಿಂಗಳ ಕಾಲ. ಅದೇ ಎರಡನೇ ವ್ಯಕ್ತಿ ಕೊಳ್ತಿರುವಂತದ್ದು ಚೆನ್ನಾಗಿಲ್ದೇ ಇರುವಂತ ಹಣ್ಣನ್ನ ತಂದ್ರು, ಅಂದ್ರೆ ತಮ್ಮ ಮೌಲ್ಯವನ್ನ ಅವರು ಉಪಯೋಗ ಮಾಡ್ಲಿಲ್ಲ, ಏನ್ ನಡೆಯುತ್ತೆ ಬಿಡು ಯಾರು ನೋಡ್ತಾರೆ ಅನ್ಕೊಂಡ್ಬಿಟ್ಟು ತಮ್ಮ ಮೌಲ್ಯವನ್ನ ಬಿಟ್ಬಿಟ್ರು. ಅವ್ರು ಸರಿಯಾದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಲ್ಲ ಅಲ್ಲಿ. ಸೊ ಅದೇ ಅವರು ಅನುಭವಿಸ್ಬೇಕಾಯ್ತು, ಕಷ್ಟ ಪಡ್ಬೇಕಾಯ್ತು. ಇನ್ನು 3ನೇ ವ್ಯಕ್ತಿ ಅಂತೂ ಆಲಸ್ಯ ಅಲಬೇಲಾಪನೆಗೆ ಒಳಗಾಗ್ಬಿಟ್ಟು, ಸೋಮಾರಿತನಕ್ಕೆ ಒಳಗಾಗ್ಬಿಟ್ಟು ತಮ್ಮ ಕೆಲಸವನ್ನ, ತಮ್ಮ ಜವಾಬ್ದಾರಿಯನ್ನ ಅವರು ಆದೇಶವನ್ನ ಪಾಲಿಸ್ತಿಲ್ಲ, ಕಷ್ಟ ಪಡ್ಬೇಕಾಯ್ತು 1 ತಿಂಗಳ ಕಾಲ. ಈ ರೀತಿ ನಾವು ಕೂಡ ನಮ್ಮ ಮೌಲ್ಯಗಳನ್ನ ಕಡೆಗಣಿಸ್ಬಿಟ್ಟು, ವರ್ತಮಾನದಲ್ಲಿ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಎಲ್ಲರೂ ಹಂಗೆ ಮಾಡ್ತಾ ಇದಾರಲ್ವಾ ಅಂತ ಹೇಳ್ಬಿಟ್ಟು ಅಡ್ಡದಾರಿಯಲ್ಲಿ ಹೋಗ್ಬಿಟ್ಟು ಹಣ ಸಂಪಾದನೆ ಮಾಡೋದಾಗಿರ್ಬೋದು ಅಥವಾ ಪೊಸಿಷನ್ಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಈ ರೀತಿ ವರ್ತಮಾನದಲ್ಲಿ ಮಾಡಿದ್ರೆ ಅವಶ್ಯವಾಗಿ ನಮ್ಗೆ ಖುಷಿ ಅನಿಸ್ಬಹುದು, ಆದ್ರೆ ಅದರ ಫಲವನ್ನ ನಾವೇ ಭವಿಷ್ಯದಲ್ಲಿ ಅನುಭವಿಸ್ಬೇಕಾಗುತ್ತೆ. ಅದೇ ನಮ್ಗೆ ಆಹಾರದ ರೂಪದಲ್ಲಿ ಬರುತ್ತೆ. ಸೊ ಆದ್ರಿಂದ ಮೌಲ್ಯಗಳ ಆಧಾರಿತವಾಗಿ 100 ಜನ ಸೇರ್ಕೊಂಡ್ಬಿಟ್ಟಿದ್ದು ತಪ್ಪಂತ ಹೇಳಿದ್ರು ಸರಿ, ನನ್ಗೆ ನನ್ನ ಮೌಲ್ಯಕ್ಕೆ ಅನುಗುಣವಾಗಿ ಇದಿದೆ ಅಲ್ವಾ, ನನ್ಗೆ ಪ್ರಾಮಾಣಿಕತೆ ಮುಖ್ಯ, ನನ್ಗೆ ಸತ್ಯದ ಹಾದಿ ಮುಖ್ಯ, ನನ್ಗೆ ಮನಸ್ಸಿನ ನೆಮ್ಮದಿ ಮುಖ್ಯ ಅಂತ ಅನ್ಸಿದ್ರೆ, ಸೊ ಆ ಮೌಲ್ಯಗಳ ಆಧಾರಿತವಾಗಿ ನಾವು ನಿರ್ಣಯವನ್ನ ತೆಗೆದುಕೊಳ್ಳೋದು ಬಹಳ ಲಾಭದಾಯಕವಾಗಿದೆ. ನೀವು ಯಾವುದೇ ನಿರ್ಣಯ ತೆಗೆದುಕೊಳ್ತೀನಿ ಅಂತಂದ್ರೆ ಯಾವಾಗ್ಲೂ ಈ ಪ್ರಶ್ನೆಗಳನ್ನ ಅವಶ್ಯವಾಗಿ ಕೇಳ್ಕೊಳ್ಳಿ. ಈ ನಿರ್ಣಯ ನಾನು ಯಾವ್ದಾದ್ರೂ ಒತ್ತಡಕ್ಕೆ ಪ್ರಭಾವದಲ್ಲಿ ಬಂದ್ಬಿಟ್ಟು ತೆಗೆದುಕೊಳ್ತಾ ಇದ್ದೀನಾ, ಅಥವಾ ಈ ನಿರ್ಣಯ ನನ್ನ ಅವಶ್ಯಕತೆಗಾಗಿ ತೆಗೆದುಕೊಳ್ತಾ ಇದ್ದೀನಿ ಅಥವಾ ನನ್ನ ಆಸೆಗಳಿಗಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ? ಅವಶ್ಯವಾಗಿ ಈ ಪ್ರಶ್ನೆಯನ್ನ ಕೇಳ್ಕೊಳ್ಳಿ. ಅಥವಾ ಈ ನಿರ್ಣಯ ತೆಗೆದುಕೊಂಡಾದ್ಮೇಲೆ ನಾನು ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅವಶ್ಯವಾಗಿ ನಾವು ಈ ಪ್ರಶ್ನೆಗಳನ್ನ ಕೇಳ್ಕೊಂಡ್ವಿ ಅಂತಂದ್ರೆ ಮೌಲ್ಯ ಆಧಾರಿತವಾದ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನು ಒಳ್ಳೆಯ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ಸೊ ನಾವು ಹಲವಾರು ಜನರ ಹತ್ರ ಸಲಹೆನಂತೂ ಕೇಳ್ತೇವೆ, ಆದ್ರೆ ನಿರ್ಣಯವನ್ನ ನಾವೇ ಮಾಡ್ಬೇಕಾಗಿದೆ. ಇನ್ನೊಬ್ರು ಓಕೆ ಇವ್ರು ಯಾವಾಗ್ಲೂ ಜೀವನದಲ್ಲಿ ಸಕ್ಸಸ್ ಅನ್ನೇ ಪಡೆದಿದ್ದಾರೆ, ಇವ್ರು ನನಗೆ ಕರೆಕ್ಟ್ ಆಗಿರೋ ನಿರ್ಣಯ ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡ್ಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ನಿರ್ಣಯದ ಅನುಸಾರವಾಗಿ ನಾವು ಜೀವನವನ್ನ ನಡೆಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ, ಸೊ ಕೆಲವೊಂದು ಸಂದರ್ಭದಲ್ಲಿ ಅಂದ್ಕೊಂಡಂತೆ ಅವ್ರ ಜೀವನದಲ್ಲಿ ಅವರ ನಿರ್ಣಯ 100% ಆಗಿ ವರ್ಕ್ ಆಗಿದೆ, ಸಕ್ಸಸ್ಫುಲ್ ಆಗಿ ನಾವು ನಡೆಸ್ತಾ ಇದ್ರೆ ಜೀವನವನ್ನ. ಆದ್ರೆ ನಮ್ಮಲ್ಲಿ ಆ ಸಾಮರ್ಥ್ಯತೆ ಇಲ್ಲದೆ ಇರ್ಬೋದು, ನಮ್ಮಲ್ಲಿ ಆ ಕಲೆಗಳು ಸ್ಕಿಲ್ಗಳು ಇಲ್ಲದೆ ಇರ್ಬೋದು. ಸೊ ಆದ್ರಿಂದ ಇನ್ನೊಬ್ಬರಿಂದ ಅವಶ್ಯವಾಗಿ ಅವರ ಅನುಭವವನ್ನ ಕೇಳಿ ಅಥವಾ ಸಲಹೆಯನ್ನ ಪಡೀರಿ. ಆದ್ರೆ ನಿಮ್ಮ ಜೀವನದ ನಿರ್ಣಯವನ್ನ ಸ್ವತಃ ನೀವೇ ತೆಗೆದುಕೊಳ್ಳಿ. ಭಲೆ ಕೆಲವೊಂದ್ಸಲ ಎಡಬಹುದು, ಭಲೆ ಕೆಲವೊಂದ್ಸಲ ಫೇಲ್ ಆಗ್ಬೋದು. ಚಿಕ್ಕ ಚಿಕ್ಕ ನಿರ್ಣಯಗಳಿಂದ ನಾವು ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಸೊ ಏನಾಗ್ಬೋದು, ಈ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ನಮ್ಮಲ್ಲಿ ನಾವು ಜಾಸ್ತಿ ಮಾಡ್ಕೊಳ್ಬಹುದಾಗಿದೆ. ಮತ್ತೆ ಯಾರೇ ನಿಮ್ಮ ಹತ್ರ ಬಂದ್ಬಿಟ್ಟು ಇಂಥ ಪರಿಸ್ಥಿತಿ ಬಂದಿದೆ, ನಾನು ಏನ್ ಮಾಡಿದ್ರೆ ಸರಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ನಿರ್ಣಯ ಕೇಳಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಕೂಡ ಬಹಳ ಜವಾಬ್ದಾರಿಯುತವಾಗಿ ನೀವು ಆ ಸಂದರ್ಭವನ್ನ ನಿಭಾಯಿಸಬೇಕಾಗಿದೆ. ನೀವೇನಾದ್ರೂ ಅಯ್ಯೋ ಈ ತರ ಪರಿಸ್ಥಿತಿನ ಬೇಡ ಬಿಟ್ಟಾಕ್ಬಿಡಿ, ಸಪರೇಟ್ ಆಗ್ಬಿಡಿ ಅಂತ ಹೇಳ್ಬಿಟ್ಟು ನಿರ್ಣಯ ಕೊಟ್ಬಿಟ್ವಿ, ಅಥವಾ ಇಲ್ಲ ಅಡ್ಜಸ್ಟ್ ಆಗಿರ್ಬೇಕು, ಇಂಥ ಎಲ್ಲ ಸಮಸ್ಯೆಗಳೆಲ್ಲ ದೂರ ಆಗೋದು ಅವಶ್ಯಕತೆ ಇಲ್ಲ. ನಾವ್ ಯಾವಾಗ್ಲೂ ಕೂಡ ನಮ್ಮ ದೃಷ್ಟಿಕೋನದಿಂದ ನೋಡ್ತಾ ಇದೀವಿ, ನಮ್ಮ ಅನುಭವದಿಂದ ನಿರ್ಣಯ ಮಾಡ್ತಾ ಇದೀವಿ. ಅದನ್ನೇ ಇನ್ನೊಬ್ರಿಗೆ ಹೇಳಿದ್ವಿ ಅಂತಂದ್ರೆ ಇಲ್ಲಿ ಕರ್ಮದ ಗುಹೆಗತಿ ಕೆಲಸ ಮಾಡ್ತಾ ಇದೆ, ಕರ್ಮದ ಲೆಕ್ಕಾಚಾರ ಆಗುತ್ತೆ. ಸೊ ಅವರಿಗೆ ಆ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಅವರಿಗೆ ಎದುರಿಸುವಂತಹ ಶಕ್ತಿ ಇಲ್ಲದೆ ಇರ್ಬೋದು, ಅವರಿಗೆ ಹೊಂದಾಣಿಕೆ ಆಗದಿರುವಂತಹ ಶಕ್ತಿ ಇಲ್ಲದೆ ಇರ್ಬೋದು. ಯಾರೇ ನಮ್ಮ ಹತ್ರ ಸಲಹೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಬಂದ್ರು ಅಂತಂದ್ರೆ ಅವಶ್ಯವಾಗಿ ನಿಮ್ಮ ಅನುಭವನ ಅವರಿಗೆ ತಿಳಿಸಿ, ಅವಶ್ಯವಾಗಿ ಅವರಿಗೆ ಸಲಹೆಯನ್ನ ಹೇಳಿ, ಅವಶ್ಯವಾಗಿ ಆ ವಿಷಯದ ಬಗ್ಗೆ ನೋಡಿ ಇಂತಹ ನಿರ್ಣಯ ತೆಗೆದುಕೊಂಡ್ವಿ ಅಂತಂದ್ರೆ ಇಂಥ ಕಾನ್ಸಿಕ್ವೆನ್ಸಸ್ ಬರುವಂತಹ ಸಾಧ್ಯತೆ ಇದೆ, ಅಥವಾ ಇಂತಹ ನಿರ್ಣಯ ತೆಗೆದುಕೊಂಡ್ವಿ ಅಂತಂದ್ರೆ ಇಂಥ ಅಡಚಣೆಗಳು, ಇಂಥ ಸವಾಲುಗಳು, ಚಾಲೆಂಜಸ್ಗಳು ಬರುವಂತಹ ಅವಶ್ಯಕತೆ ಇದೆ. ಈಗ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ, ನಿಮ್ಮ ಒಳಗಿನ ಅಂತರಂಗದ ಧ್ವನಿಯನ್ನ ಕೇಳ್ಬಿಟ್ಟು ನೀವೇ ಸ್ವತಃ ನಿರ್ಣಯವನ್ನ ತೆಗೆದುಕೊಳ್ಳಿ. ಸೊ ಯಾವತ್ತೂ ಕೂಡ ನಮ್ಮ ನಿರ್ಣಯವನ್ನ ಇನ್ನೊಬ್ಬರಿಗೆ ನಾವು ಡೈರೆಕ್ಟ್ ಆಗಿ ನೇರವಾಗಿ ಹೇಳೋದನ್ನ ಮಾಡಬಾರ್ದು. ಯಾರೇ ಇದ್ರೂ ಸರಿ, ಪರಿವಾರದವರಾದ್ರೂ ಸರಿ ಅಥವಾ ಇನ್ನೊಬ್ಬರೇ ಆದ್ರೂ ಸರಿ,
ಸಲಹೆಯನ್ನ ಅವಶ್ಯವಾಗಿ ಕೊಡಬೇಕಾಗಿದೆ, ಅನುಭವವನ್ನ ಅವಶ್ಯವಾಗಿ ಹಂಚ್ಕೊಳ್ಬೇಕಾಗಿದೆ. ಆದ್ರೆ ನೀವು ಇದನ್ನೇ ಮಾಡಿ ಅಂತ ಹೇಳ್ಬಿಟ್ಟು ಅವರ ಜೀವನದ ಪರವಾಗಿ ನಾವು ನಿರ್ಣಯ ಹೇಳೋದು ಸರಿಯಲ್ಲ. ಮತ್ತೆ ಏನ್ ಮಾಡ್ಬೋದಾಗಿದೆ? ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ನಮ್ಮ ವಿವೇಚನಾ ಶಕ್ತಿಯನ್ನ ಬಳಸಬೇಕಾಗಿದೆ. ಪವರ್ ಟು ಡಿಸರ್ನ್, ಪರಿಶೀಲನೆ ಮಾಡುವಂತಹ ಶಕ್ತಿ. ಸೊ ಅವಶ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿದೆ, ಶಾಂತವಾಗಿ ಯಾವುದು ಸರಿ ಯಾವುದು ತಪ್ಪು, ಈ ನಿರ್ಣಯ ನಾನು ತೆಗೆದುಕೊಂಡ್ರೆ, ಈ ಆಯ್ಕೆಯನ್ನ ನಾನು ಮಾಡಿದೆ ಅಂತಂದ್ರೆ ಸೊ ಇದರ ರಿಸಲ್ಟ್ ಏನಾಗುತ್ತೆ, ಅಥವಾ ಈ ಆಯ್ಕೆಯನ್ನ ನಾನು ಮಾಡಿಕೊಂಡ್ರೆ ಇದರ ಪರಿಣಾಮ ಏನಾಗುತ್ತೆ. ಈ ರೀತಿ ಶಾಂತವಾಗಿ ಕುಳಿತುಕೊಂಡು ನಾವು ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿಬಿಟ್ಟು ಇನ್ನೊಬ್ಬರ ಅನುಭವಗಳನ್ನ ಕೇಳ್ತಾ ನಮ್ಮ ಸ್ವಂತ ನಿರ್ಣಯವನ್ನ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಅವಾಗ್ಲೂ ಕೂಡ ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೆಲವೊಂದ್ಸಲ ಇನ್ನೊಬ್ರು ನಮ್ಮ ನಿರ್ಣಯಗಳನ್ನ ಒಪ್ಕೊಳ್ತಾರೋ ಇಲ್ವೋ, ಎಕ್ಸ್ಟರ್ನಲ್ ವ್ಯಾಲಿಡೇಷನ್, ಇನ್ನೊಬ್ರು ರಿಜೆಕ್ಟ್ ಮಾಡ್ಬಿಡ್ತಾರೇನೋ, ಇದಕ್ಕೆ ಗೌರವ ಕೊಡೋದಿಲ್ವೇನೋ, ನೆಗೆಟಿವ್ ಆಗಿ ಟೀಕೆ ಮಾಡ್ಬಿಡ್ತಾರೇನೋ ಅಂತ ಇಂತಹ ಭಯನೂ ಕಾಡ್ತಿರತ್ತೆ. ಅಂತ ಎಲ್ಲ ಭಯವನ್ನ ಬದಿಗಿಟ್ಬಿಟ್ಟು ನಮ್ಮ ಜೀವನದ ನಿರ್ಣಯವನ್ನ ನಾವೇ ತೆಗೆದುಕೊಳ್ಬೇಕಾಗಿದೆ. ನನ್ಗೆ ಸರಿ ಅನ್ಸಿದ್ದನ್ನ ನನ್ನ ಅಂತರಂಗದ ಧ್ವನಿ ಏನ್ ಹೇಳ್ತಾ ಇದೆ ಅದರ ಪ್ರಕಾರ ನಾನು ಹೋದೆ ಅಂತಂದ್ರೆ ಏನೇ ಅಲ್ಲ ಅಡಚಣೆಗಳು ಉಂಟಾದ್ವಿ ಅಂತಂದ್ರೆ ಅದನ್ನ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿ ಸ್ವಯಂ ಜಾಗೃತ ಆಗುತ್ತೆ. ಇನ್ನೊಬ್ರು ಹೇಳಿದ್ರು ಅಂತಂದ್ರೆ ನಾವು ಅದನ್ನು ಸ್ವೀಕಾರನೆ ಮಾಡೋದಿಲ್ಲ, ಯಾವಾಗ್ಲೂ ಕೂಡ ನಿಂದನೆ ಮಾಡ್ತಾ ಅವ್ರ ಕಡೆ ಬೆರಳು ಮಾಡಿ ತೋರಿಸ್ತಾ ನಮ್ಮ ಆಂತರಿಕ ಶಕ್ತಿಯನ್ನ ನಾವು ಎದುರಿಸುವಂತಹ ಶಕ್ತಿಯನ್ನ ಜಾಗೃತನೆ ಮಾಡ್ಕೊಳ್ಳೋದಿಲ್ಲ. ಸೊ ಯಾವಾಗ್ಲೂ ಕೂಡ ದೂರಲ್ಲೇನೆ ನಾವು ನೋವು ಪಡ್ತಾ ಇರ್ತೇವೆ. ಸೊ ಆದ್ರಿಂದ ನಾವು ನಮ್ಮ ವಿವೇಚನಾ ಶಕ್ತಿಯನ್ನ, ಪವರ್ ಟು ಡಿಸರ್ನ್ ಅನ್ನ ಬಳಸ್ಕೊಂಡ್ಬಿಟ್ಟು ಇನ್ನೊಬ್ಬರ ವ್ಯಾಲಿಡೇಷನ್ಗೋಸ್ಕರ ಆಧಾರಿತ ಆಗದೆ ನಮ್ಗೆ ಸರಿ ಅನಿಸ್ತಾ ಇದೆ, ನಮ್ಮ ಆ ಮೌಲ್ಯ ಆಧಾರಿತವಾಗಿದೆಯಾ ಅಂತ ಹೇಳ್ಬಿಟ್ಟು ತಿಳಿದುಕೊಂಡು ಏನು ನಿರ್ಣಯ ತೆಗೆದುಕೊಳ್ತೀವಲ್ವಾ, ಅದು ನಮ್ಗೆ ನಮ್ಮ ಜೀವನದ ಫೌಂಡೇಶನ್ ಆಗುತ್ತೆ, ನಮ್ಮ ಆಂತರಿಕ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನಮ್ಗೆ ಸಫಲತೆಯನ್ನ ತಂದುಕೊಡುತ್ತೆ, ವೃತ್ತಿಪರ ಜೀವನದಲ್ಲಿ ಕೂಡ ನಮ್ಗೆ ಬೆಲೆಯುಳ್ಳಂತವರನ್ನಾಗಿ ಮಾಡುತ್ತೆ. ಯಾಕಂದ್ರೆ ಅನೇಕ ಚಾಲೆಂಜಸ್ಗಳು, ಸವಾಲುಗಳು ಬರ್ತವೆ. ಅಂತಹ ಸಂದರ್ಭದಲ್ಲಿ ನಾವು ವಿವೇಚನಾ ಶಕ್ತಿಯ ಮೂಲಕ ಸರಿಯಾದ ನಿರ್ಣಯವನ್ನ ತೆಗೆದುಕೊಂಡ್ವಿ ಅಂತಂದ್ರೆ ಜನರು ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಮತ್ತು ಕಠಿಣ ಸವಾಲುಗಳ ಪರಿಸ್ಥಿತಿಯಲ್ಲಿ ನಾವು ಅನಿವಾರ್ಯ ಅಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾರೆ. ಅಂತಂದ್ರೆ ನಾವು ಇದ್ವಿ ಅಂತಂದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಬೆಲೆನೂ ಕೂಡ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ಈ ರೀತಿ ನೀವು ಕೂಡ ಅಂತರಂಗದ ಧ್ವನಿಯನ್ನ ಕೇಳುವಂತಹ ಅಭ್ಯಾಸವನ್ನ ಹಿಂದೆ ಪ್ರಾರಂಭ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಇದರ ಮೇಲೆ ಇನ್ನೊಂದು ಎಪಿಸೋಡ್ ಅನ್ನ ವಿವರವಾಗಿ ನಾವು ಮಾಡ್ತೇವೆ. ಅಂತರಂಗದ ಧ್ವನಿಯನ್ನ ಬಳಸಿ ಅಥವಾ ಗುರುತಿಸಿ ಮತ್ತು ಮೌಲ್ಯಯುತ ಆಧಾರದ ಮೇಲೆ ನಿಮ್ಮ ನಿರ್ಣಯಗಳನ್ನ ತೆಗೆದುಕೊಳ್ಳಿ. ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳುವಂತ ಅಭ್ಯಾಸ ಮಾಡಿ. ಒಂದು ಚಿಕ್ಕ ಕತೆ ಇದ್ರ ಮೇಲೆ, ಒಬ್ಬ ದನ ಕಾಯುವಂತವನು ಕಾಡಿನಲ್ಲಿ ದಾರಿ ತಪ್ಪ ಹೋಗ್ಬಿಡುತ್ತೆ. ಅವ್ರಿಗೆ ಆ ಕಡೆ ಈ ಕಡೆ ಗಾಬರಿಯಾಗಿ ಓಡಾಡ್ತಾರೆ, ಎಲ್ಲೂ ಕೂಡ ಅವ್ರಿಗೆ ದಾರಿ ಸಿಗೋದಿಲ್ಲ. ಸುಸ್ತಾಗ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡಿರ್ತಾರೆ. ಅವ್ರ ಜೊತೆಗೆ ಒಂದು ಹಸುವಿನ ಕರು ಇರುತ್ತೆ. ಆ ಕರು ಏನ್ ಮಾಡುತ್ತೆ, ನಿಧಾನವಾಗಿ ಎದ್ದು ನಿಂಟ್ಬಿಟ್ಟು ನಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ದನ ಕಾಯುವವನು ಸರಿ ಅಂತ ಕರುವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರಿಗೆ ಸರಿಯಾದ ಮಾರ್ಗ ಸಿಗುತ್ತೆ, ಮನೆಗೆ ಹೋಗಿ ತಲುಪ್ತಾರೆ. ಅಂತಂದ್ರೆ ನಮ್ಮ ಮನಸ್ಸು ಶಾಂತವಾಗಿತ್ತು ಅಂತಂದ್ರೆ, ಸ್ಥಿರವಾಗಿ ಇತ್ತು ಅಂತಂದ್ರೆ, ಹಗುರವಾಗಿ ಇತ್ತು ಅಂತಂದ್ರೆ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ಕೂಡ ನಮ್ಗೆ ಏನಾಗುತ್ತೆ, ನಮ್ಮ ಬುದ್ಧಿ ಕೆಲಸ ಮಾಡುತ್ತೆ, ಸರಿಯಾದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಮತ್ತು ಏನೇ ಪರಿಸ್ಥಿತಿ ಬಂದ್ರು ಒಂದು ಅಲ್ಲೇ ಗೊಂದಲವಾಗಿ ಕುಳಿತುಕೊಂಡು ನಿರ್ಧಾರನೇ ತೆಗೆದುಕೊಳ್ಳದೆ ಇರೋದಕ್ಕಿಂತ ಯಾವ್ದಾದ್ರು ಒಂದು ಆಯ್ಕೆಯನ್ನ ಮಾಡಿ ದೃಢವಾಗಿ ಮುಂದೆ ಹೋಗುವಂತಹ ನಿರ್ಣಯವನ್ನ ನಾವು ಮಾಡಿದ್ವಿ ಅಂತಂದ್ರೆ ಅವಶ್ಯವಾಗಿ ನಮ್ಮ ನಿರ್ಣಯ ಶಕ್ತಿಯನ್ನ ಅಥವಾ ಪವರ್ ಆಫ್ ಡಿಸಿಷನ್ ಅನ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸರಿಯಾದ ನಿರ್ಣಯವನ್ನ ತೆಗೆದುಕೊಂಡು ಜೀವನದ ಅನೇಕ ಸವಾಲುಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಮುಂದಿನ ನಿರ್ಧಾರ ನಿಮ್ಗೆ ಶಾಂತಿ ಮತ್ತು ಸುಖವನ್ನ ತರಲಿ ಅಂತ ಹಾರೈಸ್ತಾ ಇಂದಿನ ಸಂಚಿಕೆಯನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.